ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡ್ಬೋದು ಶುರುವಿಂದ ಲಾಸ್ಟ್ವರೆಗೆ ನೋಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹಾಗೆ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಕೊಟ್ಟಿದ್ದೀರೋ ಅವ್ರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿದ್ದೀನಿ. ಬಿಗ್ ಬಾಸ್ 11ರಲ್ಲಿ ವಿರಾಟ್ ಕೊಹ್ಲಿ ಗೆಲ್ಬೇಡ್ದಿತ್ತು. ಬಿಗ್ ಬಾಸ್ 11ರಲ್ಲಿ ಇದು ಯಾರ್ಯಾರ ಬೇರೆಯವ್ರು ಗೆಲ್ಬೇಕಿತ್ತು ಫ್ರೆಂಡ್ಸ್. ಬಿಗ್ ಬಾಸ್ 11ರಲ್ಲಿ ನನಗೆ ವಿರಾಟ್ ಕೊಹ್ಲಿ ಗೆದ್ಬಿಟ್ಟು ನಾನು ತುಂಬಾ ಬೇಜಾರಾಗೋಯ್ತು ಫ್ರೆಂಡ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು. ಹೌದು ಗುರು, ಬಿಗ್ ಬಾಸ್ ಒಳಗೆ ಕೊಹ್ಲಿ ವಿನ್ ಆಗಿದ್ದಾನೆ. ಹೌದಾ? ಕ್ರಿಕೆಟ್ ಕಪ್ ಯಾರು ಗೆದ್ದಿದ್ದಾರೆ ಗೊತ್ತಾ? ನಮ್ಮ ಹನುಮಂತು. ಕರ್ನಾಟಕದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ರೈತರ ಮಗ ರಘುಪತಿ ದೇಸಾಯಿ. ಕಟ್ಟಿಂಗ್ ಮಾಡ್ಸಕ್ ಹೋಗ್ಬೇಕು, ಕೂಲ್ದ ಜಾಸ್ತಿ ಆಗ್ಬಿಟ್ಟವು. ಕಟ್ಟಿಂಗು ಮಾಡಿಸ್ಕೊಂಡ್ ಬಂದಿನಿ. ನನ್ನ ಕಟ್ಟಿಂಗ್ ಹೆಂಗೈತೆ ಅಂತ ಕಾಮೆಂಟ್ ಹಾಕಿ ಎಲ್ಲರೂ. ಕರ್ನಾಟಕದ ಎಲ್ಲರಿಗೂ ಅಣ್ಣ, ಮ್ಯಾಗಿಂದ ಒಂದೇ ಅಲ್ಲ ಕಟ್ ಮಾಡಿಸಿದ್ದು, ಮತ್ತೆ ಎಲ್ಲನ ಆ ಕಡೆ ಈ ಕಡೆ ಕಟ್ ಮಾಡಿಸಿಯಾ? ಮೆಲ್ಲಕವ ಮೆಲ್ಲಕವ, ಕಣ್ಣು ಮುಚ್ಕೊಂಬಿಡು, ನೋಡಕ್ಕಾಗ್ಲಿಲ್ಲ ಅಂದ್ರೆ. ಅಕ್ಕ, ನಮ್ಮೂರಾಗ ದೆವ್ವ ಬಿಡ್ಸಾರ ಅದಾರ, ಬಂದ್ಬಿಡು ಗುರು. ಯಾರನ್ನ ಪರಿಚಯ ಇರೋರು ಎತ್ತಕೊಂಡ್ ಬರ್ರಪ್ಪ, ದೆವ್ವ ಬಿಡ್ಸ್ ಕಳ್ಸ. ನಾನು ಅಕ್ಕನ್ ನನ್ನ ಕೈಲಿ ನೋಡಕ್ ಆಯ್ತಿಲ್ಲ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರಕ್ಷಿತಾ ಯಾಕೆ ಅಂತ ಕೇಳಿ, ಅವಳು ಬೆಳ್ಳುಳ್ಳಿ ತರನೇ ಅವಳೆ. ಎಲ್ಲೆಂದ್ರಲ್ಲಿ ಒಗ್ಗರಣೆ ಹಾಕ್ಬಿಡುದು. ಯಾರೋ 3 ಜನ ಕೂತಾರ, ಹೌದು ಎಂತ ಗೊತ್ತುಂಟಾ, ಅದು ಹೆಂಗೈತೆ ಗೊತ್ತುಂಟಾ, ಯೂಟ್ಯೂಬ್ ಓಪನ್ ಮಾಡೋದು ಹೆಂಗೆ ಗೊತ್ತುಂಟಾ, ಏನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಂದಿದೆ ಯೂಟ್ಯೂಬ್ ಬಗ್ಗೆ ಜಾಗೃತಿ ಮೂಡಿಸಕ್ ಬಂದಿಲ್ಲ. ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ಹೋಯ್ತಾ ಇರೋದು. ನೆಕ್ಸ್ಟ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಹೊರಗಡೆ ಇಟ್ಬಿಟ್ಟು ಹೊರಗಡೆ ಹೋದ್ಮೇಲೆ ಇನ್ನೂ ಇಂಟ್ರೆಸ್ಟ್ ಇದ್ರೆ ಬೆಳೆಸ್ಕೊಂಡು ಹೋಗಿ ತಾಳಿ ಕಟ್ಟಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಏನಾರು ಮಾಡ್ಕೊಳ್ಳಿ. ಇದು ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಶೋ ಅಂತ ಬಂದಾಗ ಹೊರಗಡೆ ಬಿಕ್ಕಿ ಬಿಕ್ಕಿ ನಗ್ತಾ ಇರ್ತಾರೆ ಕೆಲವು, ನೋಡಿ ಅನ್ನೋದನ್ನ ಮರಿಬೇಡಿ. ನಿಜವಾಗ್ಲೂ ಹೇಳ್ತಿದ್ದೀನಲ್ವಾ, ಬಿಗ್ ಬಾಸ್ ಅಂದರೆ ಒಂದು ಪ್ಲಾಟ್ಫಾರಮ್. ಅದು ಇವ್ರು ಹೋಗಿ ಲವ್ ಮಾಡ್ತೀನಿ ಅದು ಮಾಡ್ತೀನಿ ಅಂತೇಳಿ ಎಂತೆಂಥವೋ ಕೆಲಸ ಮಾಡ್ಕೊಂಡು ಕುಂತಾರಪ್ಪ ಅಲ್ಲಿ. ಅದು ಮತ್ತೆ ಕ್ಯಾಮ್ರಾ ಇದಾವಂತನೂ ಅರಿವಿಲ್ಲ ಇವರಿಗೆ. ನಿಮ್ಮ ಜನ್ಮಕ್ಕೆ ಹೋಗೋ. ಅಯ್ಯೋ, ಏನದೆ ಬಾ ಕಾಣಕ್ಕಲ್ಲಿ. ಏನವ ನೀನು ಏನೋ ಕೇಳಿದ್ರ ಅಕ್ಕ, ನೀನ್ ನೋಡಿದ್ರೆ ಏನೈತಲ್ ಕಾಣಕಂತಿ ಅಲ್ಲವ. ಅಕ್ಕ ಕಕ್ಕಾಬಿಕ್ಕಿ ಆಗಿ ನೋಡ್ತಾಳ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಗೆ ಆಂಟಿ ಇರೋದು ಇಷ್ಟನಾ ಇಲ್ಲ ಹುಡುಗಿರು ಇಷ್ಟನಾ? ಆಂಟಿ ಲವರ್ ಗುರು. ಏನು ಅಯ್ಯೋ, ನೀವೇನು ಅಂಕಲ್ ನಮ್ಮ ಮದುವೆ ಆಗಲ್ವಾ? ಹಣ್ಣಿನ ಮಾತ್ನಾಗ ಲಾಜಿಕ್ ಇದೆ ಗುರು, 100% ಕರೆಕ್ಟ್ ಗುರು ಮಾತಿದು. ಏನಿದು? ನಮ್ಮ ಉಪ್ಪಿ ಬಾಸ್ ಏನಿದು ಅಂತ ಕೇಳ್ತಿರಲ್ಲ, ಗೊತ್ತಿಲ್ವಾ? ಏನ್ ಸರ್, ಟೀಸರ್ ಅಲ್ಲಿ ಓಪನಿಂಗ್ ಶಾರ್ಟ್ ಇದು ಇಟ್ಟಿದ್ದೀರಾ? ಓಪನಿಂಗ್ ಶಾಟ್ ಕೇಳ್ತೀರಾ? ಹೌದಾ? ಅಲ್ಲಿ ಒಂದೇ ಇಟ್ಟಿದ್ದು, ಇಲ್ಲಿ 2 ಇದೆ. ಒಂದ್ ಇಟ್ಟಿದ್ದಂತೆ 2 ಬಂದವ ಇಲ್ಲಿ. ಇರ್ಲಿ ಅಂತ ಒಂದ್ ಕೆಟ್ಟೋದ್ರೆ ಇನ್ನೊಂದಿರ್ಲಿ ಅಂತ. ಅಕ್ಕ, ಅದು ಕೂಡ ಕೆಟ್ಟೋಕ್ಕತ್ತ. ನನಗೆ ಗೊತ್ತಿದ್ದಿಲ್ಲಪ್ಪ, ಇವಾಗ ಗೊತ್ತಾಯ್ತು. ಗಾಯ್ಸ್, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀರಾ? ಬರೀ ಇಂಥದೆಯಾ? 8ನೇ ಕ್ಲಾಸ್ ಇದ್ದೆ ನಾನು. ಪುಂಗಿದಾಸ 5 ರೂಪಾಯಿ ಕೇಳ್ತೀನಿ ನಮ್ಮ ತಂದೆಗೆ. ಕತ್ತೆ ಇದ್ದಂಗಿದೆಯಾ, ದುಡ್ಡು ತಿನ್ನೋ ಎಲ್ಲಾರ ಮುಂದೆ, ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ. ನನಗದು ಹರ್ಟ್ ಆಗುತ್ತೆ. ಅದೇ ಒಂದು ದಿವಸನೋ ಅರ್ಧ ದಿವಸ ಆದಮೇಲೆ ನಮ್ಮ ತಮ್ಮ 1 ಲಕ್ಷನೇ ಏನೋ ಕೇಳ್ತಾನೆ. ಅವನ ಮುಂದೆ ಏನು ಕೇಳ್ತೀಯಾ, ಅವನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಟ್ಟು. ಗುರು, 7ನೇ ಕ್ಲಾಸ್ ಇದ್ದೀನಿ ನಾವಾಗ. ಅದು 1990ಸ್ನಾಗ, ಓಕೆನಾ? ಆ ವಯಸ್ಸಿನಾಗ 1 ಲಕ್ಷ ಅಂದರೆ ಸುಮ್ಮನೆ ಅಲ್ಲ. ಇನ್ನೊಂದು ಮಾತು ಗುರು, ನೀನು 7ನೇ ಕ್ಲಾಸ್ ಅಂದರೆ ನಿಮ್ಮ ತಮ್ಮ 6 ಇಲ್ಲ 5 ಇರ್ಬೋದು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಡೀತಾ ಇದೆ. ಮಗನಿಗೋಸ್ಕರ ನಾನು ಯಾರನ್ನೂ ಮದುವೆ ಆಗಲ್ಲ ಸರ್. ನನಗೆ ದೊಡ್ಡ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳ್ಬೇಡಪ್ಪ ಹೆಸರು. ಯಾರದು ನಾನು ಹೆಸರೆತ್ತಲ್ಲ, ಆದ್ರೆ ನನಗೆ ಹೀರೋಯಿನ್ಸ್ ಪ್ರಪೋಸ್ ಮಾಡಿದ್ರು. ಎಷ್ಟು ಪ್ರಪೋಸಲ್ ಗುರು? ಅದ್ರಾಗ ನಮಗೊಂದು 100 ಜನ ಕಳ್ಸ್ಬಿಡಪ್ಪ. ನೀನ ರಿಜೆಕ್ಟ್ ಮಾಡಿ, ನಾವು ಅಂತವ್ರಲ್ಲಪ್ಪ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅಣ್ಣ ಫುಲ್ ಜೋರ್ ಸಾಂಗ್. ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ, ಖುಷಿಯಿಂದ ನೆಂಟ್ರಿಗೂ ಊಟ ಹಾಕ್ಸೋಣ, ನಾವೀಗ ಸೇರ್ಕೊಂಡು ಡ್ಯಾನ್ಸ್ ಮಾಡೋಣ. ಕೊಕ್ಕೊ ಸಟ್ಪಟ್ಟು ಅಂತರಾಜಾದ್ಯ ಅಣ್ಣ ನಮ್ಮ
ಗುರು ಇಲ್ಲಿ ನನಗೆ ಪ್ಲೇಸ್ ಇಲ್ಲ. ಪ್ಲೇಸ್ ಇದ್ದರೆ ನಾನು ಎದ್ದು ಕುಣಿದು ಕುಪ್ಪಳಿಸ್ಬಿಡ್ತಿದ್ದೆ. ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕುಂತಿದ್ದೀನಿ. ನಿಮಗೆ ಟೈಮ್ ಸಿಕ್ಕರೆ ಸ್ವಲ್ಪ ಕುಣಿರಪ್ಪ ಸಾಂಗ್ ನೋಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬರ್ಕಬರ್ ಮಾಡಿಬಿಡ್ರಿ. ಸಬೂರ್ಕ ಬಲ್ಲಪ್ಪ, ಸಬ್ಸ್ಕ್ರೈಬ್. ಗುರು ಇವನಿಗೆ ಹೇಳಕ್ ಬರ್ತಿಲ್ಲ, ನಾನು ಹೇಳ್ತಿದ್ದೀನಿ. ಗುರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾನು ಹೇಳ್ತಿದ್ದೀನಿ ಆತನ ಚಾನಲ್ ಅಲ್ಲ, ಮತ್ತೆ ನನ್ನ ಚಾನಲ್ ಇದೇನು ನೋಡ್ತಿದ್ದೀರಲ್ವಾ, ಈ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಮೇಲೆ ಅವನಿಗೆ ನಾನು ಕಲ್ಸ್ಬಿಡ್ತೀನಿ, ಓಕೆನಾ? ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನಮ್ಮ ರೇಷ್ಮಕ್ಕ, ಇವನ್ ಕಪ್ಪೆ ಮತ್ತೆ ಶಕ್ತಿ. ಈ ಮನುಷ್ಯನಿಗೆ ಮಾತುಕತೆ ಕೂಡ ಬರಲ್ಲ. ಅಣ್ಣ ಮೋಟಿವೇಶನ್ ಕೊಡ್ತಿದ್ದಾನೆ. ಇವ್ರ ಮುಂದ್ಗಡೆ ನಾನು ಮಾತಾಡಕ್ಕೆ ಅವಕಾಶ ಪಡ್ತೀನಿ. ಜೈ ಅಂಜಯ್ ಕರ್ನಾಟಕ. ಬಹಳ ಖುಷಿ ಆಯ್ತು ನಂಗೆ. ಇದೇ ರೀತಿ ಚೆನ್ನಾಗಿ ಬೆಳೆಸ್ಬೇಕು. ಬಹಳ ಖುಷಿ ಆಯ್ತು. ಓಕೆ, ಎರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಯಾಕಕ್ಕ ಕಟ್ಟಪ್ಪ ಇಲ್ಲ ಅಂತ ರಚ್ಚಿಗಿಚ್ಚಿಗೆದ್ದ? ಹೆಂಗ್ ನಿನ್ನ ಬರ್ತಾನ ಕಟ್ಟಪ್ಪ, ಎಲ್ಲಿಗೆ ಹೋಗಲ್ಲ. ನಿನಗ್ ಬಿಟ್ಟು ಅವನ್ ಎಲ್ಲಿಗೆ ಹೋಗ್ಕನವ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಣ್ಣ ಏನೋ ಮಾಡ್ತಿದ್ದಾನೆ. ಡ್ಯಾನ್ಸ್ ಮಾಡಪ್ಪ, ನೋಡ್ತೀವಿ ಸ್ವಲ್ಪ. ಕಲೆ ಅಂದ್ರೆ ಇದು ಗುರು. ನಮ್ಮ ದೇಶದಲ್ಲಿ ಇಂಥ ಕಲೆಗಾರನ್ ಬಿಟ್ಟು ಯಾವ್ದು ವಿಡಿಯೋ ವೈರಲ್ ಮಾಡ್ತೀರಪ್ಪ. ಇನ್ನೊಂದು ಸ್ವಲ್ಪ ಹಾಕ್ಯನ್ ಜಡಿರಪ್ಪ ವಿಡಿಯೋ, ಓಕೆನಾ? ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಅವ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದರೆ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಓಕೆ ಗೈಸ್, ಬಾಯ್.